ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ. ನಮಸ್ಕಾರ. ಕೋಲಾರದ ಸ್ನೇಹಿತರಾದಂಥ ನಗು ಗುರುಮೂರ್ತಿಯವರು ತಮ್ಮ ಚಂದ್ರಮ ಅನ್ನುವಂತಹ ಜಾಲವಾಹಿನಿಯ ಮೂಲಕ ವಾರದ 64ನೆಯ ವಿಶೇಷ ವ್ಯಕ್ತಿಯಾಗಿ ಸಾಧಕ ಸಾಹಿತಿಯಾಗಿ ವಿ ಮುನಿವೆಂಕಟಪ್ಪನವರನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಪರಿಚಯಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ವಿ ಮುನಿವೆಂಕಟಪ್ಪನವರ ಬದುಕು ಬರಹದ ಬಗ್ಗೆ ಮಾತನಾಡೋದಾದರೆ, ವಿ ಮುನಿವೆಂಕಟಪ್ಪನವರು ಮೂಲತಃ ಕೋಲಾರ ಜಿಲ್ಲೆಯವರು. ತೀವ್ರತರವಾದಂತಹ ಬಡತನ, ಹಸಿವು, ದಟ್ಟ ದಾರಿದ್ರ್ಯದ ಬದುಕಿನ ಜೊತೆಗೆ ಶೋಷಣೆ ಮತ್ತು ಅಸ್ಪೃಶ್ಯತೆಯ ನೋವಿನಿಂದ ನೊಂದು ಬೆಂದಂತಹ ವಿ ಮುನಿವೆಂಕಟಪ್ಪ ತಮ್ಮ ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜು ಶಿಕ್ಷಣಗಳನ್ನು ಕೋಲಾರದಲ್ಲೇ ಮುಗಿಸ್ಕೊಂಡು ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬರ್ತಾರೆ. ಅಲ್ಲಿ ಕೃಷಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಂಥ ಇವರು ವಿದ್ಯಾರ್ಥಿ ದಿಶೆಯಿಂದಲೇ ಹೋರಾಟದ ಮನೋಭಾವವನ್ನು ರೂಢಿಸ್ಕೊಂಡಿದ್ದಂಥವರು. ಬುದ್ಧ, ಬಸವ, ಅಂಬೇಡ್ಕರರ ಚಿಂತನೆಗಳ ಜೊತೆಗೆ ತೆಲುಗಿನ ದಿಗಂಬರ ಸಾಹಿತ್ಯದ ಪ್ರಭಾವದಿಂದಾಗಿ, ಪೆರಿಯಾರ್ ರಾಮಸ್ವಾಮಿಯವರ ಚಿಂತನೆಗಳಿಂದಾಗಿ, ಕಾನ್ಸಿರಾಮ್ ಅವರ ಭಾಷಣಗಳು ಮತ್ತು ಹೋರಾಟದ ವಿಚಾರಧಾರೆಗಳಿಂದ ಪ್ರೇರಣೆ ಮತ್ತು ಪ್ರಭಾವವನ್ನು ಪಡ್ಕೊಂಡಂಥ ವಿ ಮುನಿವೆಂಕಟಪ್ಪ ವೃತ್ತಿಯಲ್ಲಿ ಕೃಷಿಯ ಅಧಿಕಾರಿ, ಪ್ರವೃತ್ತಿಯಲ್ಲಿ ಸಾಹಿತಿ, ಹೋರಾಟಗಾರರು, ಚಳುವಳಿಗಾರರು, ವಾಗ್ಮಿಗಳು. ಅವರು ತಮ್ಮ ಸಾಹಿತ್ಯದಲ್ಲಿ ನೇರವಾದ, ನಿಷ್ಠುರವಾದ ಹಾಗೂ ತುಂಬ ಪ್ರಾಮಾಣಿಕವಾದಂಥ ಅಭಿವ್ಯಕ್ತಿಯನ್ನು ತಮ್ಮ ಒಟ್ಟು ಸಾಹಿತ್ಯದ ಮೂಲಕ ಮಾಡಿರೋಂಥದ್ದನ್ನು ನಾವು ನೋಡ್ಬೋದು. ಕೆಂಡದ ಬೆರಗು, ಸ್ವಾಭಿಮಾನದ ಬೀಡಿಗೆ, ಐಕ್ಯಗೀತೆಯಂಥ ಕವನ ಸಂಕಲನಗಳು, ಬಾಲಕ ಅಂಬೇಡ್ಕರ್, ಮಹಾಚೇತನ ಅಂಬೇಡ್ಕರ್ ಇಂತಹ ಶಿಶು ಸಾಹಿತ್ಯ, ದಲಿತ ಚಳುವಳಿ ಒಂದು ಅವಲೋಕನ, ಮೀಸಲಾತಿ ಒಂದು ಅವಲೋಕನ, ಮತಾಂತರ ಒಂದು ಅವಲೋಕನ, ದಲಿತ ಸಾಹಿತ್ಯ ದರ್ಶನ, ಅಲ್ಲದೆ ದಲಿತ ಚಳುವಳಿ ಮತ್ತು ಸಾಹಿತ್ಯ, ಸಾಮಾಜಿಕ ದಾರ್ಶನಿಕರು, ಅಂಬೇಡ್ಕರ್ವಾದ, ಬುದ್ಧ ಭಾರತ ಇಂತಹ ಹಲವಾರು ಕೃತಿಗಳನ್ನು ಬರೆದಿರ್ತಕ್ಕಂಥ ವಿ ಮುನಿವೆಂಕಟಪ್ಪ ಕನ್ನಡ ಸಾಹಿತ್ಯ ಜಗತ್ತಿನಲ್ಲಿ ಒಂದು ಸಾಮಾಜಿಕ ನ್ಯಾಯಪರವಾದಂಥ ಹೋರಾಟವನ್ನು ಮಾಡಿದಂಥವರು. ಬೇಂದ್ರೆ, ಕುವೆಂಪು, ಕಂಬಾರ ಇಂತಹ ಕವಿಗಳ ಮಾನವತಾವಾದದ ಪ್ರಜ್ಞೆಯಿಂದ ಪ್ರೇರಣೆಯನ್ನು ಪಡ್ಕೊಂಡಂಥ ಮುನಿವೆಂಕಟಪ್ಪ ವಿಶ್ವ ಮಾನವತೆಯನ್ನು, ಸಾಮಾಜಿಕ ನ್ಯಾಯವನ್ನು, ಸಾಮಾಜಿಕ ಬದ್ಧತೆಯನ್ನು ತಮ್ಮ ಜೀವನದ ಆಳದಲ್ಲಿ ಅಳವಡಿಸ್ಕೊಂಡಂಥವ್ರು. ಸೊ ಈ ಹಿನ್ನೆಲೆಯಲ್ಲಿ ಅವರ ಒಟ್ಟು ಕೃತಿಗಳನ್ನು ನಾವು ನೋಡೋದಾದರೆ, ಕೆಂಡದ ನಡುವೆ ಅನ್ನುವಂಥ ಕಾವ್ಯ ಸಂಕಲನದ ಮೂಲಕ ಇಡೀ ಕನ್ನಡ ಜಗತ್ತಿಗೆ ಪರಿಚಯವಾದಂಥ ವಿ ಮುನಿವೆಂಕಟಪ್ಪ ಇಡೀ ಕವನ ಸಂಕಲನದಲ್ಲಿ, ಅಥವಾ ಸ್ವಾಭಿಮಾನದ ಬೀಡಿಗೆ ಅನ್ನುವಂಥ ಕವನ ಸಂಕಲನದಲ್ಲಿ, ಐಕ್ಯಗೀತೆ ಅನ್ನುವಂಥ ಸಂಕಲನದಲ್ಲಿ ಅವರ ಶೀರ್ಷಿಕೆಗಳು ಗಮನಿಸ್ಬೇಕು ನೀವು. ಅವರ ಮನೋಧರ್ಮಗಳು ಎಂಥದ್ದು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಅವರ ಶೀರ್ಷಿಕೆಗಳನ್ನು ಗುರುತಿಸ್ತಾ ಹೋದರೆ ಸಾಕು, ಅವರ ಮನೋಧರ್ಮಗಳು ಎಂಥದ್ದು ಅಂತ ಗೊತ್ತಾಗ್ತಾ ಹೋಗುತ್ತೆ. ಶೋಷಣೆಯಿಂದ, ಸಾಮಾಜಿಕ ಅನ್ಯಾಯದಿಂದ ಮತ್ತು ಅಸ್ಪೃಶ್ಯತೆಯ ಅಥವಾ ಜೀತಗಾರಿಕೆಯ ಸ್ಥಿತಿಯಲ್ಲಿದ್ದಂಥ ಸಮಾಜದಲ್ಲಿ ನ್ಯಾಯಕ್ಕಾಗಿ, ಸಾಮಾಜಿಕ ಸಮಾನತೆಯ ಬದುಕಿಗಾಗಿ ತಮ್ಮ ಅಕ್ಷರ ಅಭಿವ್ಯಕ್ತಿಯನ್ನು ಅಭಿವ್ಯಕ್ತಿಸ್ತವರು. ಅದನ್ನು ನಾವು ಕೆಂಡದ ಮಳೆ ಎನ್ನುವಂಥ ಕಾವ್ಯದಲ್ಲಿ ನೋಡ್ಬೋದು. ನೋಡಿ, ಸ್ವಾಭಿಮಾನದ ಬೀಡಿಗೆ ಅನ್ನುವಂಥ ಕವನ ಸಂಕಲನ ನೋಡಿದರೆ
ದಲಿತರು ಸ್ವಾಭಿಮಾನದ ಬದುಕನ್ನು ಕಟ್ಕೋಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಆಶಯವಾಗಿತ್ತು. ಅಂಥ ಆಶಯಗಳನ್ನು ಅವರ ಕವನ ಸಂಕಲನ ಸ್ವಾಭಿಮಾನದ ಬೀಡಿಗೆಯಲ್ಲಿ ತರ್ತಾ ಹೋಗ್ತಾರೆ. ಐಕ್ಯಗೀತೆ ಅನ್ನುವುದರ ಮೂಲಕ ಇಡೀ ಭಾರತದಲ್ಲಿ ಬಡವ ಶ್ರೀಮಂತ, ಮಹಿಳೆ ಪುರುಷ, ಮೇಲು ಕೀಲು ಅನ್ನುವಂಥ ಭಿನ್ನ ಭೇದಗಳು, ಜಾತೀಯತೆ, ಮತೀಯತೆ, ಇಂತಹ ಭಿನ್ನ ಭೇದಗಳು ತುಂಬಿಕೊಂಡು ಜೀವಿಸ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮನುಷ್ಯ ಜಾತಿ ತಾನೊಂದೇವಲಂ ಅನ್ನುವಂಥ ಪಂಪನ ಅಭಿವ್ಯಕ್ತಿಯಂತೆ ನಾವೆಲ್ಲರೂ ಭಾರತೀಯರು ಅನ್ನುವಂಥ ಹಿನ್ನೆಲೆಯಲ್ಲಿ ಬದುಕಬೇಕು, ಜೀವಿಸಬೇಕು ಅನ್ನುವಂಥ, ಐಕ್ಯರಾಗಿ ಬದುಕಬೇಕು, ಒಂದಾಗಿ ಬಾಳಬೇಕು ಅನ್ನುವಂಥ ಕನಸನ್ನು ಸಮಾಜದಲ್ಲಿ ನಾವೆಲ್ಲರೂ ಇರಬೇಕು ಅನ್ನುವಂಥ ಒಲವನ್ನು ಹೊಂದಿದ್ದಂಥವರು. ಅದನ್ನು ತಮ್ಮ ಐಕ್ಯಗೀತೆ ಅನ್ನುವಂಥ ಕವನ ಸಂಕಲನದ ಮೂಲಕ ಅವರು ಅಭಿವ್ಯಕ್ತ ಪಡಿಸ್ತಾ ಹೋಗ್ತಾರೆ. ಬಾಲಕ ಅಂಬೇಡ್ಕರ್ ಮತ್ತು ಮಹಾಚೇತನ ಅಂಬೇಡ್ಕರ್ ಅನ್ನುವಂಥ ಶಿಶು ನಾಟಕಗಳ ಮೂಲಕ ಇಡೀ ಬಾಲ್ಯದಿಂದಲೇ ಮಕ್ಕಳಿಗೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ರೂಪಿಸ್ಕೊಳ್ಬೇಕು, ಅಂಬೇಡ್ಕರ್ ಅವರ ಸ್ವಾಭಿಮಾನದ ಬದುಕನ್ನು, ಅಂಬೇಡ್ಕರ್ ಅವರ ಆಶಯಗಳನ್ನು ಬಿತ್ತರಿಸಬೇಕು. ತನ್ಮೂಲಕವಾಗಿ ಇಡೀ ಕನ್ನಡ ನಾಡಿನಲ್ಲಿ, ಇಡೀ ಭಾರತದಲ್ಲಿ ಮತ್ತೆ ಮತ್ತೆ ಅಂಬೇಡ್ಕರ್ ಹುಟ್ಟಿ ಬರಬೇಕು ಅನ್ನುವಂಥ ಕನಸಿನ ಅಭಿವ್ಯಕ್ತಿಯನ್ನು ಆ ನಾಟಕಗಳಲ್ಲಿ ಹೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಇನ್ನು ಒಟ್ಟಾರೆ ನಮ್ಮ ದಲಿತ ಚಳುವಳಿ ಒಂದು ಅವಲೋಕನ, ಮತಾಂತರ ಒಂದು ಇತರ ಲೇಖನಗಳು, ದಲಿತ ಸಾಹಿತ್ಯ ಮತ್ತು ಚಳುವಳಿ, ದಲಿತ ಚಳುವಳಿ ಮತ್ತು ಸಾಹಿತ್ಯ, ಮೀಸಲಾತಿ ಒಂದು ಅವಲೋಕನ, ಈ ಥರದ ಹಲವಾರು ಕೃತಿಗಳನ್ನು ನಾವು ಗಮನಿಸೋದಾದರೆ ಪ್ರತಿಯೊಂದರಲ್ಲೂ ಅಂಬೇಡ್ಕರ್ ಅವರ ಚಿಂತನೆಗಳೇನಿತ್ತು, ಅಂಬೇಡ್ಕರ್ ಅವರ ವೈಚಾರಿಕತೆ ಏನಿತ್ತು, ಅಂಬೇಡ್ಕರ್ ಅವರ ಕನಸಿನ ಸಾಮ್ರಾಜ್ಯ ಯಾವುದಾಗಿತ್ತು, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೇಗೆ ಇಡೀ ಭಾರತದಲ್ಲಿ ತರುವ ಪ್ರಯತ್ನವನ್ನು ಅಂಬೇಡ್ಕರ್ ಅವರು ಮಾಡಿದ್ರು, ತಮ್ಮ ಸಂವಿಧಾನದ ಆಶಯಗಳನ್ನು ಹೇಗೆ ಇಡೀ ಭಾರತದಲ್ಲಿ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಟ್ಕೊಂಡು ಸಂವಿಧಾನವನ್ನು ಬರೆದ್ರು. ಅಂತಹ ಅಂಬೇಡ್ಕರ್ ಅವರ ಆಶಯಗಳಿಂದ, ಒಟ್ಟು ಅಂಬೇಡ್ಕರ್ ವಾದದ ಚಿಂತನೆಗಳಿಂದ ಮುನಿ ವೆಂಕಟಪ್ಪನವರು ಒಳಗೊಂಡು ಆ ಹಿನ್ನೆಲೆಯಲ್ಲಿ ಸಮಾಜವನ್ನು ಕಾಣಬೇಕು ಅಂದರೆ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರಂತಹ ಚಿಂತನೆಗಳನ್ನು ರೂಢಿಸ್ಕೋಬೇಕು, ಆ ಚಿಂತನೆಗಳಿಂದ ನಾವು ಬದುಕಬೇಕು ಅನ್ನೋಂಥ ಅಭಿವ್ಯಕ್ತಿಯನ್ನು ಅವರು ಇಟ್ಕೊಂಡಿದ್ದಂಥವರು. ನೀವು ಗಮನಿಸಬೇಕು, ಮುನಿ ವೆಂಕಟಪ್ಪನವರು ಬಾಲ್ಯದಿಂದಲೇ ಅಥವಾ ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದ ಮನೋಭಾವವನ್ನು ಒಳಗೊಂಡಿದ್ದಂಥವರು. ದಲಿತ ಕ್ರಿಯಾ ಸಮಿತಿಯನ್ನು ಕಟ್ಟಿದಂತಹ ತಿಮ್ಮರಾಯಪ್ಪನವರ ಸಹವಾಸ, ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದ ನೆಲೆಗಳು ಅವರನ್ನು ಸಾಮಾಜಿಕ ನ್ಯಾಯದ ಕಡೆಗೆ ಹೊರಳುವಂತೆ ಮಾಡುತ್ತೆ ಅನ್ನುವಂತಹದ್ದು. ಹಾಗಾಗೇ ಅವರು ತಮ್ಮ ಇಡೀ ಹೋರಾಟದ ಬದುಕಿನಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಆದರ್ಶಪ್ರಾಯವಾದಂಥ ಸಾಮ್ರಾಜ್ಯ ಅಥವಾ ದೇಶವನ್ನು ಕಟ್ಟುವ ಹಿನ್ನೆಲೆಯಲ್ಲಿ ನಾವು ಬಾಳಬೇಕು, ಬದುಕಬೇಕು ಅನ್ನುವಂತಹ ಅಂಬೇಡ್ಕರ್ ಅವರ ಆಶಯಗಳನ್ನು, ಲೋಹಿಯಾ ಅವರ ಆಶಯಗಳನ್ನು, ಮಾರ್ಕ್ಸ್ವಾದದ ಪರಿಕಲ್ಪನೆಗಳನ್ನು ಇಟ್ಕೊಂಡು ತಮ್ಮ ಸಾಹಿತ್ಯ ಮತ್ತು ಬದುಕನ್ನು ಅವರು ಸಾಗಿಸ್ತಾ ಬಂದಂಥವರು. ಬುದ್ಧನ ಚಿಂತನೆಗಳಿಂದ, ಬುದ್ಧರ ಸಮಾಜದ ಪರಿಕಲ್ಪನೆಗಳನ್ನು
ಜಾತಿ ಅಸ್ಪೃಶ್ಯತೆ ಅಸಮಾನತೆ ಇರುವಂಥ ಈ ಭಾರತದಲ್ಲಿ ಬುದ್ಧನನ್ನು ಸ್ವೀಕರಿಸಿದ್ರೆ ಮಾತ್ರ ಸಮಾನತೆ ಸಾಧ್ಯ ಅನ್ನುವಂಥ ಮೌಲ್ಯಗಳನ್ನು ವಿ ಮುನಿವೆಂಕಟಪ್ಪನವರು ಅರ್ಥ ಮಾಡ್ಕೊಂಡಿದ್ರು. ಅದಕ್ಕಾಗಿಯೇ ಅವರು ಮತಾಂತರ ಮತ್ತು ಇತರ ಲೇಖನಗಳು ಅನ್ನುವಂಥ ಕೃತಿಗಳನ್ನು ಬರೆದಿದ್ದು. ಅದಲ್ಲ, ಅದನ್ನೇ ಹೇಳೋದು ಅವರು. ದಲಿತ ಚಳವಳಿ ಒಂದು ಅವಲೋಕನ ಅನ್ನುವುದರ ಕೃತಿಯಲ್ಲಿ ಅವರು ಕರ್ನಾಟಕದಲ್ಲಿ ದಲಿತ ಚಳವಳಿ ಹೇಗೆ ಸಾಗಿದೆ, ಅದರ ಕಾರ್ಯಕಾರಣಗಳೇನು, ಅದು ಹೇಗೆ ಇಡೀ ಕರ್ನಾಟಕದಲ್ಲಿ ಅಂಬೇಡ್ಕರ್ ಅವರ ತತ್ವ ಮತ್ತು ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ದಾವೆ, ಅವರ ತತ್ವ ಮತ್ತು ಸಿದ್ಧಾಂತಗಳನ್ನು ಹೇಗೆ ಈ ಜನರಿಗೆ ತಲುಪಿಸ್ಬೇಕು, ಆ ಹೋರಾಟಗಳನ್ನು ಹೇಗೆ ಕಟ್ಕೋಬೇಕು ಅನ್ನುವಂಥ ಮೌಲ್ಯಗಳನ್ನು ತಿಳಿಸುವಂಥ ಕೃತಿ ಅದು. ಅವರು ಇನ್ನೂ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಸಾಮಾಜಿಕ ದಾರ್ಶನಿಕರು ಅನ್ನುವಂಥದ್ದು, ಅಂಬೇಡ್ಕರ್ ವಾದ, ಬುದ್ಧ ಭಾರತ, ಈ ಎಲ್ಲ ಕೃತಿಗಳನ್ನು ನಾವು ನೋಡೋದಾದರೆ ಅವರ ಕೃತಿಗಳು ಬಹಳ ಮೌಲಿಕವಾದ ಕೃತಿಗಳು ಅಂತ ನನಗನ್ನಿಸುತ್ತೆ. ಅದ್ಭುತವಾದ ಕೃತಿಗಳು ಅಂತ ಅನಿಸ್ಬಿಡ್ತದೆ. ಸೊ ಅವರ ದಲಿತ ಚಳುವಳಿ ಅನ್ನುವಂಥ ಒಂದು ಕೃತಿ ಇದೆ. ಆ ಕೃತಿ ಬಹು ಬೇಡಿಕೆಯ ಕೃತಿ, ಹಲವಾರು ಮುದ್ರಣಗಳನ್ನು ಕಂಡಿರ್ತಕ್ಕಂಥ ಕೃತಿ. ಯಾಕಂದರೆ ದಲಿತ ಚಳುವಳಿಗಳನ್ನು ಇಡೀ ಕರ್ನಾಟಕ ವ್ಯಾಪಿ ಪರಿಚಯಿಸುವ ಕೆಲಸವನ್ನು ಆ ಕೃತಿ ಮಾಡುತ್ತೆ ಅನ್ನುವಂಥದ್ದು. ಸದ್ಯ ಅವರು ಮೈಸೂರಿನಲ್ಲಿ ಕುವೆಂಪು ನಗರದಲ್ಲಿ ವಾಸ ಇದ್ದು ವಿಚಾರವಾದಿ ಅನ್ನುವಂಥ ಪ್ರಕಾಶನವನ್ನು ಇಟ್ಕೊಂಡು ಪ್ರಕಾಶಕರಾಗಿ ತಮ್ಮ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ಪತ್ರಿಕೆಗಳಿಗೆ ಲೇಖನಗಳನ್ನು ಬರ್ಕೊಂಡು ಅದರ ಮೂಲಕ ಅರಿವನ್ನು ಮೂಡಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಮೂಲಕ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ, ಹಲವಾರು ವಿಶ್ವವಿದ್ಯಾನಿಲಯಗಳು ನಡೆಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ಅಂಬೇಡ್ಕರ್ ಅವರ ಚಿಂತನೆಗಳು, ಹೋರಾಟಗಳು ಮತ್ತು ಚಳುವಳಿಗಳನ್ನು ವಿದ್ಯಾರ್ಥಿಗಳಿಗೆ, ಕನ್ನಡದ ಜನರಿಗೆ ತಲುಪಿಸುವ ಕೆಲಸವನ್ನು ಇವತ್ತಿಗೂ ಅವರು ಮಾಡ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮುನಿವೆಂಕಟಪ್ಪನವರ ಬದುಕು ಮತ್ತು ಸಾಹಿತ್ಯ ಇದೆಯಲ್ಲ, ಬರಹ ಇದೆಯಲ್ಲ, ಬಹಳ ನೇರವಾದದ್ದು, ಮೌಲಿಕವಾದದ್ದು, ನಿಷ್ಠೂರವಾದದ್ದು, ಪ್ರಮಾಣಬದ್ಧದ್ದು, ತೂಕಬದ್ಧವಾದದ್ದು, ಇರುವುದನ್ನು ಇದ್ದ ಹಾಗೇನೆ ಹೇಳುವಂತಹ ನೇರ ನಿಷ್ಠೂರ ಪ್ರಖರ ಸಾಹಿತಿ. ಸೊ ಈ ನಿಟ್ಟಿನಲ್ಲಿ ಅವರ ಒಟ್ಟು ಸಾಹಿತ್ಯದ ಬದುಕು ಮತ್ತು ಅವರ ಜೀವನವನ್ನು ನಾವು ಗಮನಿಸಿದ್ರೆ ಬಹಳ ರೋಮಾಂಚನ ಅನಿಸುತ್ತೆ. ಇಂತಹ ವ್ಯಕ್ತಿ ಇವತ್ತಿಗೂ ಇದ್ದಾರಾ ಅಂತ ಅನಿಸ್ಬಿಡುತ್ತೆ ಇವತ್ತಿನ ಕಾಲದಲ್ಲಿ ನೋಡೋದಾದ್ರೆ. ಅಸೂಯೆಯನ್ನು ತುಂಬಿಕೊಂಡಿರೋ ವ್ಯಕ್ತಿ ತನ್ನ ಮುಖದ ಮುಂದೆ ಇದ್ರೂ ಕೂಡ ನೇರವಾಗಿ ಹೇಳುವಂಥ ಎದೆಗಾರಿಕೆ ಅವರಲ್ಲಿ ಇರುವಂತಹದ್ದು. ಎದೆಗಾರಿಕೆಯ ಕವಿ, ಅದಕ್ಕೆ ಅವರನ್ನ ಶಾಕ್ಯ ಮುನಿ ಅಂತ ಕರೆಯತಕ್ಕಂತಹದ್ದು. ಸೊ ಇವರ ಒಟ್ಟು ಬದುಕು ಮತ್ತು ಬರಹವನ್ನು ಹಿನ್ನೆಲೆಯಾಗಿಟ್ಕೊಂಡು ನಾನು ಒಂದು ಕೆಂಡದ ಬೆರಗು ಅನ್ನುವಂಥ ಒಂದು ಪುಸ್ತಕವನ್ನು ಬರೆದೆ. ಆ ಪುಸ್ತಕದಲ್ಲಿ ಇವರ ಈ ಒಟ್ಟು ಹೋರಾಟ, ಚಳುವಳಿ ಮತ್ತು ಸಾಹಿತ್ಯದ ಮೂಲ ಪ್ರಜ್ಞೆಗಳು ಯಾವ ಥರದವು ಅನ್ನುವಂಥ ಚಿಂತನೆಗಳನ್ನು ಕೂಡ ನಾನು ಅದರಲ್ಲಿ ಚರ್ಚೆ ಮಾಡಿದ್ದೇನೆ ಅನ್ನುವಂಥದ್ದು. ಸೊ ಮುನಿವೆಂಕಟಪ್ಪನವರು ಒಬ್ಬ ಪ್ರಖರ ವಾಗ್ಮಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೇರ ನಿಷ್ಠೂರವಾದ ಮತ್ತು ಪ್ರಮಾಣಬದ್ಧವಾದ ಮಾತುಗಳು, ತೂಕದ ಜೀವನ ಅವ್ರದ್ದು. ಸರ್ಕಾರದಿಂದ ಬರುವಂಥ ಬಹುಮಾನಗಳಿಗೆ ಯಾವತ್ತೂ ವಾಲದಂಥ ವ್ಯಕ್ತಿ ಅವರಲ್ಲ. ಇದ್ದ ಬದುಕನ್ನು ಇದ್ದಾಗೆ ಬದುಕುವಂಥವ್ರು.
ಇಂತಹ ಹಿನ್ನೆಲೆಯಲ್ಲಿ ವಿ ಮುನಿವೆಂಕಟಪ್ಪ ಬಹಳ ಶ್ರೇಷ್ಠವಾದ ಮಹತ್ವಪೂರ್ಣವಾದಂಥ ವ್ಯಕ್ತಿಯಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಿಂತ್ಕೊಳ್ತಾರೆ ಅನ್ನುವಂತಹದ್ದು. ಸೊ ಇಷ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.